ಇವತ್ತು ಪಾನಿಪುರಿ ಮಾಡೋಣ. ಪಾನಿಗೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ 4, ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ. ಈಗ ಇದೆಲ್ಲ ರುಬ್ಬೋಣ, ನೈಸ್ ಪೇಸ್ಟ್ ಆಗಲಿ. ಹಸಿಮೆಣಸಿನ್ಕಾಯಿ ನೋಡಿ ಹಾಕೊಳ್ಳಿ. ಖಾರ ಇದ್ದರೆ ಕಮ್ಮಿ ಇರಲಿ, ಖಾರ ಇಲ್ಲ ಅಂದರೆ ಪರವಾಗಿಲ್ಲ. ಶುಂಠಿ 1 ಇಂಚ್ ಅಷ್ಟು. ಇದು ನೈಸಾಗಿ ರುಬ್ಬಿದ್ದೀನಿ. ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್, ಅದು ಸ್ವಲ್ಪ ಬೇಗ ಕರಗಲ್ಲ, ಅದಕ್ಕೋಸ್ಕರ ನೀರಿಗೆ ಹಾಕಿ ಇಟ್ಟಿದ್ದೀನಿ. ಇದನ್ನು ಹಾಕ್ತೀನಿ ಸ್ವಲ್ಪ. ಸ್ವಲ್ಪ ಚಾಟ್ ಮಸಾಲ ಇದಕ್ಕೆ ಸ್ವಲ್ಪ ಹಾಕೋಣ. ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ. ಈಗ ಒಂಚೂರು ಬೆಲ್ಲ. ಈಗ ಪೂರಿ ಕರ್ಕೊಳ್ಳೋಣ. ಇದು ರೆಡಿಮೇಡ್ ಪೂರಿ. ಟೈಮ್ ಇದ್ದರೆ ಮನೆಯಲ್ಲೇ ಮಾಡ್ಕೋಬೋದು. ಈಗ ಅರ್ಜೆಂಟಲ್ಲಿ ಮಾಡಬೇಕು ಅಂದರೆ ರೆಡಿಮೇಡ್ ಪೂರಿನೇ ಯೂಸ್ ಆಗೋದು. ಈಗ ಪಾನಿಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕೋಣ. ಈಗ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿದ್ದೀನಿ ಸಣ್ಣಕ್ಕೆ. ಅದಕ್ಕೆ ಆಲೂಗಡ್ಡೆ 2 ಚೆನ್ನಾಗಿ ಮ್ಯಾಶ್ ಮಾಡೋಣ. ಈಗ ಸ್ವಲ್ಪ ಸಾಲ್ಟ್ ಹಾಕೋಣ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಇದಕ್ಕೆ ಬಟಾಣಿ ಕ್ರಷ್ ಮಾಡಿದ್ದೀನಿ, ಬೇಯಿಸಿದ್ದು. ಈಗ ಪಾನಿ ಈ ಥರ ಹೋಲ್ ಮಾಡ್ಕೊಂಡು ಅದಕ್ಕೆ ಇದನ್ನ ಫಿಲ್ ಮಾಡಬೇಕು. ಈಗ ಸೇವ್ ಹಾಕಬೇಕು. ಪಾನಿ ಹಾಕಕ್ಕೆ ಮುಂಚೆ ಸೇವ್ ಹಾಕಬೇಕು. ಇಲ್ಲ ಸೇವ್ ಹಾಕ್ಕೊಂಡು ಪಾನಿ ಹಾಕಿದರೂ ಆಗುತ್ತೆ, ಏನು ತೊಂದರೆ ಇಲ್ಲ. ಸೇವ್ ಹಾಕ್ಕೊಂಡು ತಿನ್ನುವಾಗ ಸೇವ್ ಮೊದಲೇ ಹಾಕಿಬಿಟ್ರೆ ಮೆತ್ತಗಾಗುತ್ತೆ. ಸ್ವಲ್ಪ ಅದು ಕ್ರಂಚಿಯಾಗಿ ಸಿಕ್ಕಿದ್ರೇ ಚೆಂದ. ಅದಕ್ಕೋಸ್ಕರ ಪಾನಿ ಹಾಕಿದ್ಮೇಲೆ ತಿನ್ನುವಾಗ ಸೇವ್ ಹಾಕ್ಕೋಬೇಕು. ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದು 10 ನಿಮಿಷದಲ್ಲಿ ಆಗುತ್ತೆ. ಪೂರಿಗಳನ್ನು ತಂದಿಟ್ಕೊಂಡ್ರೆ, ಇಲ್ಲಾಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗೆಯೇ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.